ಸ್ನೇಹಿತರೆ, ನಮ್ಮೊಂದು ವಿದ್ಯುತ್ ಇಲಾಖೆಯಲ್ಲಿ ಸುಮಾರು 2100ಕ್ಕಿಂತ ಅಧಿಕ ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ನೋಡಿ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ನಿನ್ನೆನೆ ಈ ಒಂದು ನೋಟಿಸ್ ರಿಲೀಸ್ ಆಗಿರತ್ತೆ. ಯಾವಾಗ ಅಂದ್ರೆ 7/5/2025 ನೋಟಿಸ್ ಆಗಿರತ್ತೆ. ನಾನು ಸುಮಾರು 5ರಿಂದ 6 ದಿನ ಬಿಟ್ಟು ತಿಳಿಸ್ಕೊಡ್ತಾ ಇರೋದು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಕಾರಣಗಳಿಂದ ಹೇಳಕ್ಕಾಗಿಲ್ಲ. ಈಗ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. 2100ಕ್ಕಿಂತ ಅಧಿಕ ಪೋಸ್ಟ್ಗಳಿರತ್ತೆ. 2100ಕ್ಕಿಂತ ಅಧಿಕ ಪೋಸ್ಟ್ ವಿದ್ಯುತ್ ಇಲಾಖೆಯಲ್ಲಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇನ್ನೊಂದು ಹೇಳ್ತಾ ಇರೋದು, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ತಿಳ್ಕೊಬಿ. ಮೊದಲನೇದಾಗಿ 21 ಮೇ 2025 ಈ ಒಂದು ದಿನಾಂಕದೊಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದು ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಇದು ಡೈರೆಕ್ಟ್ ನೀವು ಇಮೇಲ್ ಮೂಲಕವಾಗಿ ಅಪ್ಲೈ ಮಾಡಿ ಅಥವಾ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಅನ್ನ ಆಯ್ಕೆ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸಬೇಕು. ಒಂದು ಇಮೇಲ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ ಅಥವಾ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ, ಯಾವ್ದಾದ್ರು ಒಂದು. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಆಯ್ಕೆ ಪ್ರಕ್ರಿಯೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ, ಪದವಿ ಏನೇನಾಗಿರ್ಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತೇನೆ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಯಾವುದೇ ರೀತಿಯ ಗೋಳು ಅನ್ನಲ್ಲ. ಏನು ಸರ್ಕಾರದಿಂದ ನೋಟಿಸ್ ಬರತ್ತೆ ಅದನ್ನೇ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊಡ್ತೇನೆ ನೋಡಿ. ಮತ್ತು ಈ ಒಂದು ವಿಡಿಯೋ ಶೇರ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕನ್ ಕೊಡಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಅಂತ ತಿಳಿಸಿ. ಇನ್ನೊಂದು, ನನ್ನ ಬಗ್ಗೆ ಯಾರ್ಯಾರು ಕೇಳುವಂತ ಅಭ್ಯರ್ಥಿಗಳು ಇದಿರಲ್ಲ, ಒಂದ್ಸರಿ ಕಮೆಂಟ್ ನ ತಿಳಿಸಿ. ಸರ್, ನಿಮ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡು ಅಂದ್ರೆ ನಾನು ನನ್ನ ಬಗ್ಗೆ ಜೀವನದಲ್ಲಿ ಏನೇನಾಗಿದೆ, ಯಾವ ರೀತಿಯಾಗಿ ಏನಂತೇಳಿ ಒಂದೊಂದ ತಿಳಿಸ್ಕೊಡ್ತೇನೆ. ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಇಷ್ಟ ಇದ್ರೆ ಮಾತ್ರ ಎಸ್ ಅಂತ ಕಮೆಂಟ್ ಮಾಡಿ, ಬೇಡ ಅಂದ್ರೆ ಬೇಡ. ಬಣ್ಣ ಸಾಂತ್ರೆ ಒಂದೊಂದ ತಿಳಿಸ್ಕೊಡ್ತೇವೆ ನೋಡಿ. ಇಲ್ಲಿ ಕಲಿರುವಂತ ಸಂಸ್ಥೆ ಹೆಸರು, ಇದು ಸಂಸ್ಥೆ ನಮ್ಮ ಒಂದು ಭಾರತೀಯ ತ್ರಿಪುರಾ ಪವರ್ ಕಂಪನಿ ಲಿಮಿಟೆಡ್ ದಲ್ಲಿ. ಈ ಒಂದು ಪವರ್ ಕಂಪನಿ ಲಿಮಿಟೆಡ್ ದಲ್ಲಿ ಅಪ್ಲೈ ಮಾಡಿ. ಪ್ರತಿಯೊಬ್ರು ಕೂಡ ಅಪ್ಲೈ ಮಾಡಿ. ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಪವರ್ ಕಂಪನಿ ಲಿಮಿಟೆಡ್ ದಲ್ಲಿ ಅರ್ಜಿ ಸಲ್ಲಿಸಿ. ಅಂದ್ರೆ ONGC ದಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅಂದ್ರೆ ಇದು ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಬೇಕು. ಬನ್ನಿ, ಈಗ ಪೋಸ್ಟ್ ಬಗ್ಗೆ ಯಾವುದು ಇವನಿ ಅಂತ ಸ್ವಲ್ಪ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಕ್ಲಿಯರ್ ಕಟ್ ಆಗಿ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇರೋದು ನೋಡ್ಕೊಳ್ಳಿ. ಮೊದಲಿಗೆ ಏಜ್ ಲಿಮಿಟ್ ತಿಳ್ಕೊಳ್ಳಿ. ಮೊದಲನೇದಾಗಿ ಅಭ್ಯರ್ಥಿಗಳಿಗೆ 50 ಕೊಟ್ಟಿದ್ದಾರೆ. ಮಿನಿಮಮ್ ಆಗಿ 50 ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಆಗಿ 62 ವರ್ಷ. ಇಲ್ಲೇ ನೀವು ತಿಳ್ಕೊಬೇಕು ಯಾರಿಗೆ ಇದೆ ಅಂತ ಹೇಳಿದು ನೀವೇ ತಿಳ್ಕೊಂಡ್ರ ಅಂತ ಅನ್ಸತ್ತೆ. ಮಿನಿಮಮ್ ಆಗಿ 50 ವರ್ಷ, ಮ್ಯಾಕ್ಸಿಮಮ್ ಆಗಿ 62 ವರ್ಷ. ಮೇಲ್ಪಟ್ಟವ್ರು ಆಗ್ಬಹುದು, ಒಳಗಿನವ್ರು ಆಗ್ಬಾರ್ದು. ಇದನ್ನ ತಿಳ್ಕೊಳ್ಳಿ. ಅದ ನಂತರ ನಿಮ್ಮ ಒಂದು ರಿಪೋರ್ಟಿಂಗ್ ಟು ನೋಡಿ ಎಲ್ಲೆಲ್ಲಿ ಇದೆ ಏನು ಅಂತ ಹೇಳಿ ಆಲ್ ಇಂಡಿಯಾ. ಅದ ನಂತರ ನೀವು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು. ಲೊಕೇಶನ್ ನವದೆಹಲಿಯಲ್ಲಿ ಕೆಲಸ ಇರತ್ತೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಈ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಪೋಸ್ಟ್ ನೋಡಿ ಯಾವ್ದಿದೆ ಅಂತೇಳಿ, ಮ್ಯಾನೇಜಿಂಗ್ ಡೈರೆಕ್ಟರ್ OTPC ಅಂತೇಳಿ, ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರ. ಈ ಒಂದು ವ್ಯವಸ್ಥಾಪಕ ನಿರ್ದೇಶಕರ ಪೋಸ್ಟಿಗೆ ಅಪ್ಲೈ ಮಾಡಿ. ಅದ ನಂತರ ನಿಮ್ಮ ಒಂದು ಪೋಸ್ಟಿಂಗು ಸಮರಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕೊಟ್ಟಿದ್ದಾರೆ. ಏನು ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಅಂದ್ರೆ ಈಗ ಒಂದು ಪೋಸ್ಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಮೊದಲಿಗೆ ಪೀಠಿಗೆ ತಿಳ್ಕೊಬೇಕು. ಅಂದ್ರೆ ಮೇಲೆ ಕೊಟ್ಟಿರುವಂತ ಅಧಿಸೂಚನೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಬೇಕು. ಅದ ನಂತರ ಆ ಒಂದು ನೋಟಿಫಿಕೇಶನ್ ಬಗ್ಗೆ ನೋಡ್ಕೋಬೇಕಾಗತ್ತ. ಇದನ್ನ ಸ್ವಲ್ಪ ತಿಳ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನಾಗಿರ್ಬೇಕು. ಕ್ವಾಲಿಫಿಕೇಶನ್ ಸರ್ಕಾರದ ನಿಯಮಗಳ ಪ್ರಕಾರನೇ ಆಗಿರ್ಬೇಕು. ಮೊದಲನೇದಾಗಿ ಈ ಒಂದು ಎಜುಕೇಶನ್ ಮೊದಲಿಗೆ ಅಭ್ಯರ್ಥಿಗಳು ನಮ್ಮ ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬೋರ್ಡ್ಗಳಿಂದ ಡಿಗ್ರಿ ಪಾಸ್ ಆಗಿರ್ಬೇಕು. ಗ್ರಾಜುಯೇಟ್ ಡಿಗ್ರಿ ಪಾಸ್ ಆದವರು, ಡಿಪ್ಲೊಮಾ ಪಾಸ್ ಆದವರು, ಇದು ಇಂಜಿನಿಯರಿಂಗ್ ಆಗ್ಬೋದು. ಇದೆಲ್ಲ ಕ್ವಾಲಿಫಿಕೇಶನ್ ಮುಗಿಸ್ತಿರ್ಬೇಕಾಗತ್ತೆ. ಇದು ಒಂದು ಕಡೆ ಆದ್ರೆ ಇನ್ನು ನಿಮಗೆ ಎಕ್ಸ್ಪೀರಿಯನ್ಸ್ ನೋಡಿ ಅಂತ ತುಂಬಾ ಜನ ವಿದ್ಯಾರ್ಥಿಗಳು ಎಕ್ಸ್ಪೀರಿಯನ್ಸ್ ಕೇಳ್ತಾರ. ಎಷ್ಟು ಎಕ್ಸ್ಪೀರಿಯನ್ಸ್? ಮಿನಿಮಮ್ ಆಗಿ ನಿಮಗೆ 25 ವರ್ಷ. ಅಂದ್ರೆ ಇದು ಅನುಭವದವರಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲೇ ತಿಳ್ಕೊಬೇಕು ನೀವು, ಅನುಭವದವರಿಗೆ ಅರ್ಜಿ ಕರೆದಿದ್ದಾರೆ. ಪ್ರವೇಶದವರಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಪ್ರವೇಶದವರಿಗೆ ಅವಕಾಶ ಇರಲ್ಲ, ಅನುಭವದವರಿಗೆ ಅವಕಾಶ ಇರತ್ತೆ. ಕೆಲವು ಜನ ಹೇಳ್ತಾರೆ, ಸರ್ ಮೊದಲಿಗೆ ಈ ರೀತಿಯಾಗಿ ಆ ರೀತಿಯಾಗಿ ಅಂತೇಳಿ. ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತಾ ಇರೋದು, ಯಾಕಂದ್ರೆ ನೀವು ಮೋಸ ಹೋಗಬಾರ್ದು. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋದಂದ್ರೆ ಕೆಲವು ಜನ ಮೋಸ ಕೂಡ ಹೋಗ್ಬೋದ ಅಂತ ಕೆಲವು ಜನ ವಿಡಿಯೋ ನೋಡಿ ನಮಗೆ ಕಮೆಂಟ್ ಮಾಡ್ತಾ ಇರ್ತಾರ. ಆ ರೀತಿಯಾಗೆಲ್ಲ ನಮ್ಗೆ ಏನ್ ನೋಟಿಸ್ ಇರತ್ತೆ ಅದ್ರ ಪ್ರಕಾರಗೇನೆ ಲೈಫ್ ವಿಡಿಯೋದಲ್ಲಿ ಏನಿರತ್ತೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತಾನೆ. ಇಲಾಖೆಯಿಂದ ನೋಟಿಸ್ ಕಳಿಸ್ಕೊಡ್ತಾರೆ, ಅದನ್ನೇ ತಿಳಿಸ್ಕೊಡ್ತಾರೆ. ಇದ ನಂತರ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿ ಎಲ್ಲಿ ಯಾವುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸು, ಅದ ನಂತರ ಆಯಿಲು ಇದೆಲ್ಲ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು. ಇದೆಲ್ಲ ತಿಳ್ಕೊಳ್ಳಿ. ಅಂದ್ರೆ ನಿಮ್ಮ ಒಂದು
ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇರುತ್ತೆ, ವಿಸಿಟ್ ಮಾಡ್ಕೊಳ್ಳಿ ಒಂದು ಸಾರಿ. ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಯಾರ್ಯಾರು ಜಾಯ್ನ್ ಆಗಿಲ್ಲ, ತುಂಬಾ ಜನ ಕೇಳ್ತಾರೆ ಟೆಲಿಗ್ರಾಮ್ ಗ್ರೂಪ್ ಹೆಸರು ಏನಂತೇಳಿ. ಒಂದು ಸಾರಿ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರತ್ತೆ, ಸಾರಿ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಆ ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೇಡ. ಈ 2025ರಲ್ಲಿ ಜಾಬ್ ಹಿಡಿಬೇಕು ಅನ್ನೋಂಥವ್ರು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೇ ಪೋಸ್ಟ್ ನೋಡಿದ್ರೆ ನಿಮಗೆ ಜಾಬ್ ಸಿಗೋದಿಲ್ಲ. ನಿಮ್ಮ ಒಂದು ವಿದ್ಯಾರ್ಹತೆ ಅರ್ಹತೆಗೆ ಸಂಬಂಧಪಟ್ಟಂತ ಜಾಬ್ ಸಿಗೋದಿಲ್ಲ, ಸರ್ಚ್ ಮಾಡಬೇಕು. ಅಂದ್ರೆ ಪ್ರತಿದಿನ ವಿಡಿಯೋ ನೋಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಒಂದು ಅರ್ಹತೆ ಮೇಲೆ ನಿಮ್ಮ ಒಂದು ವಿದ್ಯಾರ್ಹತೆ, ಅದ ನಂತರ ವಯೋಮಿತಿ ನೋಡ್ಕೊಂಡು ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಅನುಭವ ಇದ್ದೀರಾ ಅಥವಾ ಫ್ರೆಶರ್ ಇದ್ದೀರಾ ಅದೆಲ್ಲ ನೋಡ್ಬೇಕಾಗತ್ತೆ. ಅಂದ್ರೆ ಪ್ರತಿನಿತ್ಯವಾಗಿ ವಿಡಿಯೋ ನೋಡ್ಕೊಳ್ಳಿ. ದಿನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮಗೆ ಇಷ್ಟ ಆದ್ರೆ ಪೋಸ್ಟಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಅಥವಾ ದಿನ ಇದೇ ಒಂದು ವಿಡಿಯೋ ನೋಡ್ಕೊಂಡು ಅರ್ಜಿ ಸಲ್ಲಿಸ್ತಾನೆ ಅನ್ನೋರು ಅಪ್ಲೈ ಮಾಡಿ. ಪ್ರತಿಯೊಂದು ತಿಳಿಸ್ಕೊಟ್ಟಿರ್ತೇನೆ. ಅದರ ಬಳಿಕ ಇನ್ನು ಅರ್ಜಿ ಸಲ್ಲಿಸುವಂತ ವಿಳಾಸದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ ನೋಡಿ, ಯಾವುದು ಏನು ಅಂತೇಳಿ. ಆನ್ಲೈನ್ ಇರೋದ್ರಿಂದ ಇದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಆರ್ಟಿಕಲ್ ಅಪ್ಲೋಡ್ ಮಾಡುತ್ತೇನೆ. ಇದು ಒಂದು ಪವರ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತ ವಿದ್ಯುತ್ ಇಲಾಖೆ ಬಗ್ಗೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ನೀವು ಕೂಡ. ಹಾಗೆ ಅರ್ಜಿ ಸಲ್ಲಿಸಕ್ಕೆ ಹೋಗಬೇಡಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ಹಾಗೆ ಅರ್ಜಿ ಸಲ್ಲಿಸಕ್ಕೆ ಹೋಗಬೇಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಇಮೇಲ್ ಐಡಿ ಕೂಡ ಕೊಟ್ಟಿದ್ದೇನೆ. ಮತ್ತೆ ಇದಕ್ಕೆ ಎಲ್ಲಿ ಯಾವೊಂದು ವೆಬ್ಸೈಟ್ ಅಂದ್ರೆ OTPC, ಈ ಒಂದು OTPC India.NICN.in ಈ ಒಂದು ವೆಬ್ಸೈಟ್ಗೆ ಭೇಟಿ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕು. ಸುಮ್ಮನೆ ಎಷ್ಟು ಕಷ್ಟಪಡೋ ಬದಲಿಗೆ ಡಿಸ್ಕ್ರಿಪ್ಷನ್ ಭಾಷೆ ಲಿಂಕ್ ಇರತ್ತೆ, ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ. ಇದಕ್ಕೆ ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ, ನೋ ಫೀಸ್ ಇರತ್ತೆ. ಯಾವುದೇ ನಿಮಗೆ ಫೀಸ್ ಅಂತರೂ ಇರೋದಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಪದವಿ ಪಾಸ್ ಆಗಿರಬೇಕು, ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು, ಎಜುಕೇಶನ್ ಸಂಬಂಧಪಟ್ಟಂತೆ, ಮತ್ತು ಡಿಪ್ಲೊಮಾ ಪಾಸ್ ಆಗಿರಬೇಕು. ಇದೆಲ್ಲ ತೇರ್ಗಡೆ ಹೊಂದಿರಬೇಕು. ಇದು ಒಂದು ಅರ್ಥ ಆಯ್ತು. ONGC ತ್ರಿಪುರಾ ಪವರ್ ಲಿಮಿಟೆಡ್ದಲ್ಲಿ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಅರ್ಥ ಆಯ್ತು. ಅದ ನಂತರ ಎಷ್ಟು ಪೋಸ್ಟ್ ಅಂದ್ರೆ 2000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ, ಯಾವುದು ಏನು ಅಂತ ಹೇಳಿ. ಪ್ರತಿಯೊಂದು ತಿಳಿದಿದೆ ಅಂತ ಅನ್ಕೋತೀವಿ. ಮಂತ್ಲಿ ವೇತನ ಸನಿ ಹೇಳೋದು ಒಂದೇ ಬಾಕಿ ಉಳಿದಿದೆ, ಅದು ಕೂಡ ತಿಳಿಸ್ಕೊಡ್ತಾರೆ ನೋಡಿ. ಇಲ್ಲಿ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರೆ. ಇದು ವಿದ್ಯುತ್ ಇಲಾಖೆ ಇರೋದ್ರಿಂದ ಮತ್ತು ಅನುಭವ ಇರೋದ್ರಿಂದ ಅನುಭವದವರಿಗೆ ಜಾಸ್ತಿ ಸ್ಯಾಲ್ರಿ ಇರುತ್ತೆ. ನಿಮಗೆ ಉದಾಹರಣೆಗೆ 50,000ಕ್ಕಿಂತ ಜಾಸ್ತಿನೇ ಸ್ಯಾಲ್ರಿ ಕೊಡ್ತಾರೆ ಹೊರತು ಕಡಿಮೆ ಅಂತೂ ಕೊಡೋದಿಲ್ಲ. ಈಗ ಪ್ರೇಕ್ಷದವರಿಗೆ ವಿದ್ಯುತ್ ಇಲಾಖೆಯಲ್ಲಿ ಸುಮಾರು 35,000ಕ್ಕಿಂತ 30,000, ಅದೇ ರೀತಿ 35,000, ಕೆಲವು ಕಡೆ 28,000 ಸರ್ಕಾರದ ಕಾನೂನು ಮಾನದಂಡಗಳ ಪ್ರಕಾರ CPC ಪ್ರಕಾರ ನಿಮಗೆ ಸ್ಯಾಲ್ರಿ ಇರತ್ತೆ. ಕೇಂದ್ರ ಸರ್ಕಾರದ ಒಂದು CPC ಪ್ರಕಾರ ಸ್ಯಾಲ್ರಿ ಕೊಡ್ತಾರೆ. ಅದ ನಂತರ ಈ ಒಂದು ಅನುಭವ ಇರೋದ್ರಿಂದ 50,000, ಅದ ನಂತರ 55,000, 70,000 ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಸ್ಯಾಲ್ರಿ ಇರತ್ತೆ. ಇದು ದೊಡ್ಡ ಹುದ್ದೆ ಇರೋದ್ರಿಂದ ಕೂಡ ನಿಮಗೆ ಜಾಸ್ತಿ ಸ್ಯಾಲ್ರಿ ಇರ್ಬೋದು. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ಪೋಸ್ಟ್ ಇದೆಲ್ಲ ಇದು ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ, ಕಂಪನಿ. ಈ ಒಂದು ಕಂಪನಿಗೆ ಅಪ್ಲೈ ಮಾಡಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಆಸಕ್ತಿ ಇದ್ದವ್ರು ಅಪ್ಲೈ ಮಾಡಿ, ಬೇಡ ಅಂದ್ರೆ ಬೇಡಿ, ನಿಮ್ಮ ಇಷ್ಟ. ಇನ್ನು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಜುಲೈ ತಿಂಗಳಲ್ಲಿ ನಿಮಗೆ ಒಂದು ಅಧಿಸೂಚನೆ ಆಗುವ ಸಾಧ್ಯತೆ ಇರತ್ತೆ ವಿದ್ಯುತ್ ಇಲಾಖೆ ಬಗ್ಗೆ. ಈ ಒಂದು KPTC ಬಗ್ಗೆ ಎಲ್ಲ ದೈಹಿಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಮುಗಿಬೇಕು. ಅಲ್ಲಿ ತನಕ ವೇಟ್ ಮಾಡಿ. ಆ ಒಂದು ಮುಗಿದ ತಕ್ಷಣ ಅವ್ರು ಏನ್ ಜಾಯ್ನ್ ಆಗ್ತಾರಲ್ಲ, ಮತ್ತೊಂದು ನೋಟಿಸ್ ಬರತ್ತೆ, ಆಗ ನಿಮಗೆ ತಿಳಿಸ್ಕೊಡ್ತೇನೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.